ಸೊ ಪನಾಮಾ ಕೆನಲ್ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ಇದು ಪನಾಮಾ ಕೆನಲ್. ಇದು ಪನಾಮಾ ಕೆನಲ್ನ ಗೇಟು. ಸೊ ಇದು ಮೊದಲನೇ ಗೇಟು. ಈ ಥರ ಹಲವಾರು ಗೇಟ್ಗಳಿದೆ. ಸೊ ಈ ಗೇಟ್ ಒಳಗಡೆ ಶಿಪ್ ಹೋಗಿದ ತಕ್ಷಣ 2 ಗೇಟ್ನ ಕ್ಲೋಸ್ ಮಾಡಿ ಕೆಳಗಡೆ ಇರುವಂಥ ನೀರನ್ನೆಲ್ಲ ಪಂಪೌಟ್ ಮಾಡ್ತಾರೆ. ಸೊ ಇದರಿಂದ ನಮ್ಮ ಶಿಪ್ಪು ನೆಲಮಟ್ಟದಿಂದ ಕೆಳಗಡೆ ಹೋಗುತ್ತೆ. ಈ ಗೇಟಲ್ಲಿರೋ ನೀರನ್ನೆಲ್ಲ ತೆಗೆದ್ಮೇಲೆ ಮತ್ತೆ ಮುಂದೆ ಇರೋ ಗೇಟ್ನ ಓಪನ್ ಮಾಡಿದಾಗ ಆ ನೀರು ಈ ಗೇಟ್ ಒಳಗಡೆ ಬಂದು ನಮ್ಮ ಶಿಪ್ನ ಮೇಲೆಗಡೆ ಎತ್ತುತ್ತೆ. ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಪನಾಮಾ ಕೆನಲ್ಲು ಶಿಪ್ಗಳಿಗೆ ಒಂಥರ ಲಿಫ್ಟ್ ಇದ್ದಂಗೆ. ಸೊ ಒಂದು ಸಮುದ್ರದಿಂದ ಇನ್ನೊಂದು ಸಮುದ್ರಕ್ಕೆ ಮನುಷ್ಯ ಮಾಡಿರುವಂಥ ಒಂದು ಲಿಫ್ಟ್ ಅಂತಲೇ ಹೇಳ್ಬೋದು. ಪೆಸಿಫಿಕ್ ಓಷನ್ ಮತ್ತು ಅಟ್ಲಾಂಟಿಕ್ ಓಷನ್ನ ಕನೆಕ್ಟ್ ಮಾಡೋದೇ ಈ ಪನಾಮಾ ಕೆನಲ್ನ ಕೆಲಸ. ಈ ಪನಾಮಾ ಕೆನಲ್ನ ಮಾಡೋಕ್ಕಿಂತ ಮುಂಚೆ ಶಿಪ್ಗಳೆಲ್ಲ ತುಂಬ ಲಾಂಗ್ ರೂಟ್ ಅಂದರೆ ಸೌತ್ ಅಮೆರಿಕಾ ಸುತ್ತ ಹೋಗಿ ಅಟ್ಲಾಂಟಿಕ್ ಓಷನ್ಗೆ ಹೋಗಬೇಕಾಗಿತ್ತು. ಸೊ ಇದೊಂಥರ ಶಾರ್ಟ್ ಕಟ್ ಅಂತಲೇ ಹೇಳ್ಬೋದು. ಸೊ ಪೆಸಿಫಿಕ್ ಓಷನಿಂದ ಅಟ್ಲಾಂಟಿಕ್ ಓಷನ್ಗೆ ಮನುಷ್ಯ ಮಾಡಿರೋ ಒಂದು ಶಾರ್ಟ್ ಕಟ್ಟು. ಸೊ ನೋಡ್ಬೋದು ನೆಲ ಆಲ್ಮೋಸ್ಟ್ ಕೈಗೆ ರೀಚ್ ಆಗೋಷ್ಟು ದೂರದಲ್ಲಿದೆ. ಸೊ ಇನ್ನು ಪಕ್ಕ ಕೆಳಗಡೆವರೆಗೂ ಹೋಗುತ್ತೆ. ನೋಡ್ಬೋದು ನಮ್ಮ ಶಿಪ್ ಇದು. ಸೊ ಇನ್ನು ಕೆಳಗಡೆ ಹೋಗ್ತಾನೆ ಇದೆ. ಸೊ ಎಲ್ಲ ನೀರನ್ನು ತೆಗಿತಾ ಇದ್ದಾರೆ. ವಾಟರ್ ಎಲ್ಲ ಫುಲ್ಲು ತೆಗೆದು ಇನ್ನು ಶಿಪ್ಪು ಕೆಳಗಡೆ ಹೋಗುತ್ತೆ. ಪ್ರತಿದಿನ ಪನಾಮಾ ಕೆನಲ್ನಲ್ಲಿ ಶಿಪ್ಗಳು ಕ್ರಾಸ್ ಆಗ್ತಾನೆ ಇರುತ್ತೆ. ಸೊ ಕ್ಯೂವಲ್ಲಿ ನಿಂತಿರ್ತವೆ ಶಿಪ್ಗಳೆಲ್ಲ ಹೊರಗಡೆ ಇದನ್ನು ಕ್ರಾಸ್ ಮಾಡೋದು. ಪನಾಮಾ ಕೆನಲ್ ಒಂದು ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಕೂಡ ಹೌದು. ಸೊ ಇಲ್ಲಿ ಟೂರಿಸ್ಟ್ ಗ್ಯಾಲರಿ ಇದೆ. ಸೊ ಇಲ್ಲಿ ಟೂರಿಸ್ಟ್ ಬಂದು ದಿನ ಶಿಪ್ ಕ್ರಾಸಿಂಗ್ನ ನೋಡ್ತಾ ಇರ್ತಾರೆ. ಸೊ ಇದು ಮನುಷ್ಯ ಮಾಡಿರೋವಂಥ ಪನಾಮಾ ಕೆನಲ್ಲು. ಸೊ ಪನಾಮಾ ಕೆನಲ್ ಏನು ಅಂತ ಸಿಂಪಲ್ಲಾಗಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಸೊ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ.